ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಸೆಕೆಂಡ್ ಸೆಮಿಸ್ಟರ್ BCom ಮಂಗಳೂರು ಯೂನಿವರ್ಸಿಟಿ NEP ಅಂಡರಲ್ಲಿ ಬರೋ ಯಾವ ವಿದ್ಯಾರ್ಥಿಗಳಿದ್ದೀರಾ, ನಿಮಗೆಲ್ಲ 10 ಮಾರ್ಕ್ಸನ್ನು ಹೇಗೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ನಾಡಿದ್ದು ಎಕ್ಸಾಮ್ ಇರೋದ್ರಿಂದ ಕೆಲವರು ಕೇಳಿರೋದ್ರಿಂದ ನಾನೀಗ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಯಾವ್ಯಾವ ಚಾಪ್ಟರ್ಸ್ ಇದೆ ಫಸ್ಟ್ ಒಂದೊಂದಾಗಿ ನೋಡ್ತಾ ಹೋಗೋಣ. ಏಕೆ ಕರ್ಕೆ ದೇಖೆಂಗೆ. ಕಬೀರ್ ದಾಸ್ ದ್ವಾರ ಲಿಖಿತ್ ಏಕ್ ದೋಹೆ. ಕಬೀರ್ ದಾಸ್ ದೋಹೆ. ನೀವು ಸಂದರ್ಭ ಎಲ್ಲ ಬರಿಬೇಕಾದ್ರೆ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ದೋಹೆ ಯಾವುದಾದ್ರು ಕೊಟ್ಟಿದ್ರು ಅದನ್ನು ದೋಹೆ ಯಾರು ಬರೆದಿರೋದು, ಲಿಖನೆ ವಾಲೆ ಕೌನ್ ಹೇ, ಕಬೀರ್ ದಾಸ್, ಅದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಅದನ್ನು ಬರಿಬೇಕು. ನೆಕ್ಸ್ಟು ತುಳಸಿದಾಸ್ದು ದೋಹೆ. ಸೂರ್ದಾಸ್ ಪದ್. ಸೂರ್ದಾಸ್ ಬರೆದೇ ಬೇಕಾದ್ರೆ ನೀವು ದೋಹೆ ಅಂತ ಬರೆದ್ರೆ ಅಲ್ಲಿ ರಾಂಗ್ ಆಗುತ್ತೆ. आपको क्या लिखना है ಸೂರ್ದಾಸ್ ಅಂತ ಬಂದಾಗ ಅಲ್ಲಿ ಪದ್ ಅನ್ನೋದನ್ನೇ ನೀವು ಬರಿಬೇಕು. ನೆಕ್ಸ್ಟ್ ಮೀರಾಬಾಯಿದು ಪದ್. ಮೀರಾಬಾಯಿದಲ್ಲಿ ಯಾವುದೋ ಒಂದು ಸ್ಟ್ಯಾನ್ಸಾ ಒಂದು ಭಜನ್ ಕೊಟ್ಟಿರ್ಬೋದು, ಆಗ ನೀವು ಅದರದ್ದು ಸಂದರ್ಭ ಬರಿಬೇಕಾದ್ರೆ आपको लिखना है ಮೀರಾಬಾಯಿ, ಅದು ಪದ್. ಓಕೆ. ಮತ್ತು ಆಧುನಿಕ ಕವಿತಾ ಭಾಗದಲ್ಲಿ ಇದು ಮಧ್ಯಕಾಲೀನ ಕವಿತಾದಲ್ಲಿ 4 ಆಯಿತು. आधुनिक कविता में 4 कविताएँ हैं. मैथिली शरण गुप्त द्वारा लिखित कविता है मनुष्यता. मनुष्यता ಆ ವರ್ಡ್ ಕರೆಕ್ಟ್ ಬರಿಬೇಕಾಗುತ್ತೆ. ಯಾಕಂದರೆ ಕೆಲವು ಸಲ ಏನಾಗುತ್ತೆ, ನಾವು ಇನ್ ಪಂಕ್ತಿಯೋं को ಡ್ಯಾಶ್ ಕವಿತಾ ಸೇ लिया गया है मनुष्यता. मनुष्यता ಅನ್ನೋ ವರ್ಡ್ ಸರಿ ಇರಬೇಕಿತ್ತು. ಮತ್ತು ಕವಿ का नाम भी ठीक लिखना है. मैथिली शरण गुप्त. ಕವಿ का नाम है मैथिली शरण गुप्त. ಕರೆಕ್ಟ್ ಬರಿಬೇಕಾಗುತ್ತೆ. ಸಂದರ್ಭ ಈ ಪದ್ಯದ್ದು ಅಂತ ಗೊತ್ತಾದ ಕೂಡಲೇ ಫಸ್ಟ್ ನೀವು ಇದನ್ನು ಬರಿಬೇಕು. ಆಗ ನಿಮಗೆ ಅದಕ್ಕೆ ಈಸಿಯಾಗಿ 1 ಮಾರ್ಕ್ಸ್ ಸಿಗುತ್ತೆ. ಮತ್ತು ಸೂರ್ಯಕಾಂತ್ ತ್ರಿಪಾಠಿ ನಿರಾಲ ಆಕಿ ಮಾತ್ರ ಇರಬೇಕು. ಜೂಹಿ ಕಿ ಕಲಿ. ಜೂಹಿ ಕಿ ಕಲಿ ಸೂರ್ಯಕಾಂತ್ ತ್ರಿಪಾಠಿ ನಿರಾಲದು. ಕವಿ ಕಾ ನಾಮ್ और ಕವಿತಾ ಕಾ ನಾಮ್ ಯಾದ್ ರಖಿಯೇ. ಮತ್ತು ಪುತ್ಲಿ ಮೇ ಸಂಸಾರ್, ಇದು ಅರುಣ್ ಕಮಲ್ ಬರ್ತಿರೋದು. ಕವಿ ಕಾ ನಾಮ್ ಹೇ ಅರುಣ್ ಕಮಲ್, ಕವಿತಾ ಕಾ ನಾಮ್ ಹೇ ಪುತ್ಲಿ ಮೇ ಸಂಸಾರ್. ಬೇ ಜಗಹ ಏಕ್ ಕವಿತಾ ಹೇ ಅನಾಮಿಕಾ ನೆ ಲಿಖಿ ಹೇ. ಅನಾಮಿಕಾ. ಸೊ ಇದು ಇಷ್ಟು ಪದ್ಯಗಳು ನಿಮಗೆ ಇರೋದು. ಒಟ್ಟು 8 ಪದ್ಯಗಳು ಮಾತ್ರ. 4 ಮಧ್ಯಕಾಲೀನ ಕವಿತಾ, 4 ಆಧುನಿಕ. ಇಷ್ಟನ್ನೇ ನೀವು ತಿಳ್ಕೊಂಡ್ರೆ ಸಾಕು. ಬರೀ ಜಸ್ಟ್ ನೀವು ಪದ್ಯದ ಹೆಸರು ಇದನ್ನು ಬರೆದ್ರೆ ನಿಮಗೆ 3 to 4 ಮಾರ್ಕ್ಸಲ್ಲಿ ಸಂದರ್ಭದಲ್ಲೇ ಬರುತ್ತೆ. ಸಂದರ್ಭದಲ್ಲಿ ನೀವು 4 ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಅದ್ರ ಜೊತೆಗೆ ಮತ್ತೆ ಇನ್ನೂ 10 ಮಾರ್ಕ್ಸನ್ನು ಹೇಗೆ ಸ್ಕೋರ್ ಮಾಡ್ಬೋದು, 1 ಮಾರ್ಕ್ ಕ್ವೆಶನ್ಸಿಗಲೇ ಸ್ಕೋರ್ ಮಾಡ್ಬೋದು. ನಿಮಗೆ ಸಮ್ಮರಿದೆಲ್ಲ ನೋಟ್ಸ್ ಆಲ್ಮೋಸ್ಟ್ ಸಿಕ್ಕಿದೆ. ನಮ್ಮ ಮೊಹಾಸ್ ಕಡೆಯಿಂದ ನಿಮಗೆಲ್ಲ ನೋಟ್ಸನ್ನು ಕೊಟ್ಟಿದ್ದೀವಿ. ಈಗ ನಾನು ನಿಮಗೆ 1 ಮಾರ್ಕ್ ಕ್ವೆಶನ್ಸ್ ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಒಂದೊಂದಾಗಿ ನೋಡೋಣ. ಕಬೀರ್ ದಾಸ್ ಕಾ ಜನ್ಮ ಕಹಾ ಹುವಾ ಥಾ ಪ್ರಶ್ನೆ रहता है. ಕಬೀರ್ ದಾಸ್ ದೋಹೆನಲ್ಲಿ ಈ ಎಲ್ಲ ಕ್ವೆಶನ್ಸ್ ಇರುತ್ತೆ. ಇಲ್ಲಿರೋ ಕ್ವೆಶನ್ಸನ್ನು ಪ್ರಿಪೇರ್ ಆದರೆ ಆಲ್ಮೋಸ್ಟ್ ಇದೇ ಬರುತ್ತೆ. ಕಬೀರ್ ದಾಸ್ ಕಾ ಜನ್ಮ ಕಹಾ ಹುವಾ ಥಾ. ಕಾಶಿ ಮೇ ಹುವಾ ಥಾ. ಉಸ್ಕೆ ಲಿಯೆ ಸಹಿ ಉತ್ತರ ಹೇ ಕಾಶಿ ಮೇ ಹುವಾ ಥಾ. ಕಾಶಿ ಅನ್ನೋ ವರ್ಡ್ ಕರೆಕ್ಟ್ ಬರೆದ್ರೆ ನಿಮಗೆ 1 ಮಾರ್ಕ್ ಕನ್ಫರ್ಮ್. ಕಬೀರ್ ದಾಸ್ಗೆ ಗುರು ಕೌನ್ ಥೇ ರಾಮಾನಂದ್. ರಾಮಾನಂದ್ ಸಹಿ ಶಬ್ದ ಹೇ. ಕರೆಕ್ಟಾಗಿ ನೋಡ್ಕೊಳ್ಳಿ, ಬರಿಬೇಕಾದ್ರೆ ಮಿಸ್ಟೇಕ್ ಆಗೋದು ಬೇಡ. ಮನುಷ್ಯ ಕಾ ಜೀವನ್ ಕಿಸ್ಕೆ ಸಮಾನ್ ಹೇ. ಅಂದರೆ ಮನುಷ್ಯನ ಜೀವನ ಯಾವುದಕ್ಕೆ ಸಮಾನ? ಪಾನಿಕೆ ಬುಲ್ಬುಲೇಕೆ. ಅಲ್ಲಿ ಬುಲೆ ಆಗಿದೆ. ಬುಲ್ಬುಲೇಕೆ ಸಮಾನ್ ಹೇ. ಬುಲ್ಬುಲೇಕೆ ಸಮಾನ್ ಹೇ ಅಂದರೆ ನೀರ ಮೇಲಿನ ಗುಳ್ಳೆಯಂತೆ ಅಂದರೆ ಅದರ್ಥ. ಮನುಷ್ಯನ ಜೀವನ ಅಂದರೆ ಯಾವಾಗ ಬೇಕಾದ್ರೂ ನಾಶವಾಗಿ ಹೋಗ್ಬೋದು ಅಂತ. आपको उत्तर लिखना है पानी के बुलबुले के समान है. चौथा प्रश्न है साधु किस तरह होता है. साधु ಹೇಗಿರ್ತಾನೆ? ಸಾಧು ಸಮುದ್ರ ಕೆ ಸೀಪ್ ಕಿ ತರ ಹೋತಾ ಹೇ. ಸಮುದ್ರದಲ್ಲಿರುವ ಸೀಪ ಏನು ಬರುತ್ತಲ್ಲ, ಆ ಕಪೆ ಚಿಪ್ಪು, ಆ ಥರ ಇರ್ತಾನೆ ಅಂತ ಅದರ ಅರ್ಥ. ಸಮುದ್ರ ಕಿ सीप की तरह होता है. कबीर के अनुसार यह शरीर किसके समान है. ಶರೀರವನ್ನು ಯಾವುದ್ರ ಜೊತೆ ಹೋಲಿಕೆ ಮಾಡಿ ಒಂದು ದೋಹೆ ಹೇಳಿದ್ದಾರೆ. ಅದರಲ್ಲಿ ಯಾವುದ್ರ ಜೊತೆ ಹೋಲಿಸಿದ್ದಾರೆ ಅಂದರೆ ಈ ಮಣ್ಣಿನ ಮಡಿಕೆ ಇದೆಯಲ್ಲ ಅದ್ರ ಜೊತೆ. ಉಸ್ಕೆ ಲಿಯೆ ಹಿಂದಿ ಮೇ ಸಹಿ ಶಬ್ದ ಹೇ ಕಚ್ಚೆ ಕುಂಭ ಕೆ ಸಮಾನ್. ಕಚ್ಚೆ ಕುಂಭ. ಕುಂಭ ಅಂದರೆ ಮಡಿಕೆ, ಪಾಟ್ ಅಂತ. ಕಚ್ಚ ಅಂದರೆ ಹಸಿಯಾದ. ಕಚ್ಚೆ ಕುಂಭಕ್ಕೆ ಸಮಾನ ನೆನಪಿಟ್ಕೋಬಹುದು. ಸೊ ಈ 5 ಪ್ರಶ್ನೆಗಳನ್ನು ಕಲ್ತ್ಕೊಂಡ್ರೆ ನಿಮಗೆ ಇದರಲ್ಲಿ ಒಂದಾದರೆ 2 ಕ್ವೆಶನ್ಸ್ 100% ಕೇಳ್ತಾರೆ. ಸೊ ನೀವು ಅದರಲ್ಲಿ ಈಸಿಯಾಗಿ ಸ್ಕೋರ್ ಮಾಡಬಹುದು. ಈಗ ನೆಕ್ಸ್ಟಿಗೆ ಹೋಗೋಣ. ತುಳಸಿದಾಸ್ ಕೆ ದೋಹೆನಲ್ಲಿ ಏನೇನು ಕ್ವೆಶನ್ಸ್ ಕೇಳ್ಬೋದು, ಕೌನ್ ಕೌನ್ ಸೆ ಪ್ರಶ್ನೆ ಆ ಸಕ್ತೆ ಹೇ.
1 ಮಾರ್ಕ್ ಕ್ವೆಶನ್ಸ್ ಮಾತ್ರ ಹೇಳ್ತಾರೆ ನೋಡಿ. ಇಷ್ಟರಲ್ಲಿ ನಿಮಗೆ 10 ಮಾರ್ಕ್ಸ್ ಬರುತ್ತೆ. ಮತ್ತು ಸಂದರ್ಭದಲ್ಲಿ ನೀವು ಕವಿ ಹೆಸರು ಮತ್ತು ಕವಿತಾ ಕಾ ನಾಮ್ ಲಿಖನೆ ಸೆ ಅಲ್ಲೊಂದು 4-5 ಮಾರ್ಕ್ಸ್ ಬರುತ್ತೆ. ಸೊ 14 to 15 ಮಾರ್ಕ್ಸ್ ನೀವು ಈಸಿಯಾಗಿ ಇಲ್ಲಿ ಸ್ಕೋರ್ ಮಾಡ್ಬೋದು. ಮತ್ತು ಲಾಂಗ್ ಆನ್ಸರ್ಸ್ ಬರಿಬೇಕಾದ್ರೆ ಅಷ್ಟೇ, ಪದ್ಯದ ಹೆಸರು ಬರಿಬೇಕು, ಕವಿ ಹೆಸರು ಬರಿತೀರಾ, ಅಲ್ಲಿ ನಿಮಗೆ ಬರುತ್ತೆ. ಸೊ 15 ಮಾರ್ಕ್ಸ್ ಕನ್ಫರ್ಮ್ ಆಗಿ ನೀವು ಸ್ಕೋರ್ ಮಾಡ್ಬೋದು. ಈಗ ತುಳಸಿ ಕೆ ದೋಹೆನಲ್ಲಿ ಏನೇನಿದೆ ನೋಡೋಣ. ಯೋಧ ಭೂಮಿ ಪರ್ ಕೌನ್ ಅಪ್ನಾ ಪರಾಕ್ರಮ ದಿಖಾತಾ ಹೇ. ಯುದ್ಧ ಭೂಮಿ ಆಗಬೇಕದು, ಯೋಧ ಭೂಮಿ ಅಂತ ಆಗಿದೆಯಲ್ಲ, ಅದು ಯುದ್ಧ ಭೂಮಿ. ಯುದ್ಧ ಭೂಮಿ ಪರ್ ಕೌನ್ ಅಪ್ನಾ ಪರಾಕ್ರಮ ದಿಖಾತಾ ಹೇ. योद्धा अथवा शूरवीर, जो शूरवीर होता है ना वही अपना पराक्रम दिखाता है. कायर दिखाता है क्या, ಹೇಳಿ ತೋರಿಸೋದಕ್ಕೆ ಸಾಧ್ಯನಾ, ಇಲ್ಲ ಅಲ್ವಾ. ಸೊ ಯೋದ್ಧ ಆನ್ಸರ್ ಬರಬೇಕು, ಅಥವಾ ಶೂರವೀರ್ ಅಂತ ಬರಿಬಹುದು. ಸೋಚ್ ವಿಚಾರ ಕರ್ ವ್ಯವಹಾರ ಕರ್ನೆ ವಾಲ ಕ್ಯಾ ಕೆಹಲಾತಾ ಹೇ. ಯಾರು ಯೋಚನೆ ಮಾಡಿ ವ್ಯವಹಾರ ಮಾಡ್ತಾನಲ್ಲ ಅವನಿಗೆ ಏನಂತ ಕರಿಬಹುದು, ಸಜ್ಜನ್ ಹೇಳ್ಬೋದು, ಇಲ್ಲ ಬುದ್ಧಿಮಾನ್ ಅಂತಲೂ ಹೇಳ್ಬೋದು. ಜನರಲ್ ಆಗಿ ಯೂಸ್ ಮಾಡೋ ಟರ್ಮ್ ಆಗಿರೋದ್ರಿಂದ ಈಸಿಯಾಗಿ ನೆನ್ಪಿಟ್ಕೋಬೋದು. ಬುದ್ಧಿಮಾನ್, ಬುದ್ಧಿಮಾನ್ ಬರಿಬೇಕಾದ್ರೆ ವರ್ಡ್ ಹೇಗಿದೆ ನೋಡಿ ಸ್ಪೆಲ್ಲಿಂಗ್ಸನ್ನು. ಸಿಂಹ ಕಾ ಸ್ವಾಂಗ್ ರಚ್ಕರ್ ಕುತ್ತೋं के से कर्म करने वाला क्या प्राप्त नहीं कर सकता. ಸಿಂಹದ ರೀತಿಯಲ್ಲಿ ವೇಷ ಹಾಕ್ಕೊಂಡು ನಾಯಿ ಥರ ವ್ಯವಹಾರ ಮಾಡಿದರೆ ಅವನಿಗೇನು ಸಿಗೋದಿಲ್ಲ ಅಂತಹ ವ್ಯಕ್ತಿಗೆ, ಯಶ್ ವಿಜಯ್ ಐಶ್ವರ್ಯ ಏನು ಸಿಗೋದಿಲ್ಲ, ಯಶಸ್ಸು ಸಿಗೋದಿಲ್ಲ, ವಿಜಯ್ ನಹಿ ಐಶ್ವರ್ಯ ಭಿ ನಹಿ ಮಿಲ್ ಸಕ್ತಾ. ಅಂದರೆ ನಮ್ಮ ವ್ಯವಹಾರ ನಮ್ಮ ಆಚರಣೆಗೆ ತಕ್ಕಾಗಿರಬೇಕು, ನಮ್ಮ ವೇಷಭೂಷಕ್ಕೆ ತಕ್ಕದಾಗಿ ಇರಬೇಕು. ಬುದ್ಧಿಮಾನ್ ಅಪ್ನೆ ಶತ್ರು ಕೋ ಹಮೇಶಾ ಕಹಾ ರಖ್ತಾ ಹೇ. ಬುದ್ಧಿಮಾನ್ ಯಾರು ಬುದ್ಧಿವಂತ ಇರ್ತಾನೆ ತನ್ನ ಶತ್ರುವನ್ನು ತನ್ನ ತಲೆ ಮೇಲೆ ಇಟ್ಕೊಂಡಿರ್ತಾನಂತೆ. ಅಪನೆ ಸೆ ಊಪರ್ ಅಂದರೆ ಅಪನೆ ಸಿರ್ ಪರ್ ಅಂತಲೂ ಬರಿಬಹುದು, ಅಪನೆ ಸೆ ಊಪರ್ ಅಂತಲೂ ಬರಿಬಹುದು. ಸಿರ್ ಪರ್ ಬರೆದ್ರೂ ತಪ್ಪಾಗಲ್ಲ, ನಿಮಗೆ ಮಾರ್ಕ್ಸ್ ಸಿಗುತ್ತೆ. वर्षा ऋतु में कौन मौन धारण कर लेते हैं. ವರ್ಷಾ ಋತು का मतलब है बरसात, ಮಳೆಗಾಲದಲ್ಲಿ. ಕೋಯಲ್ ಅಂದರೆ ಕೋಗಿಲೆ ಅಂತ ಅದರ ಅರ್ಥ. ಕೋಗಿಲೆ ಮೌನ ಆಗುತ್ತೆ, ಯಾಕಂದರೆ ಅವಾಗ ಕಪ್ಪೆಗಳೆಲ್ಲ ವಟ ವಟ ಅಂತಿರುತ್ತಲ್ಲ, ಇಸ್ಲಿಯೇ. ಸಂತೋಂ ಕೆ ವ್ಯವಹಾರ ಕಿ ಸಮಾನತಾ ಕಿಸ್ ವೃಕ್ಷಕ್ಕೆ ಸಾಥ್ ಕಿ ಗೈ ಹೇ. ಸಂತರನ್ನು ಒಂದು ಮರದ ಜೊತೆಗೆ ಹೋಲಿಸ್ತಾರೆ. ಯಾವ ಮರ ಅಂದರೆ ಮಾವಿನ ಮರ. ಆಮ್ ಕೆ ಪೇಡ್ ಕೆ ಸಾಥ್, ಆಮ್ ಕೆ ವೃಕ್ಷಕ್ಕೆ ಸಾಥ್. ಆಮ್ ಅಂದರೆ ಮ್ಯಾಂಗೋ, ಆಮ್ ಕೆ ಪೇಡ್ ಕೆ ಸಾಥ್, ಅದನ್ನು ನೆನ್ಪಿಟ್ಕೋಬಹುದು. ವರ್ಷಾ ಋತು ಮೇ ಕಿಸ್ಕಿ ಧ್ವನಿ ಅಧಿಕ್ ಹೋ ಜಾತಿ ಹೇ. ವರ್ಷಾ ಋತು ಅಂದರೆ ಮಳೆಗಾಲದಲ್ಲಿ ಯಾರು ಜಾಸ್ತಿ ಮಾತಾಡೋದು, ಹೆಚ್ಚು ವಯಸ್ಸು ಯಾರ್ದು ಕೇಳಿಸುತ್ತೆ, ಮೇಂಢಕ್. ಮೇಂಢಕ್ का मतलब है फ्रॉग, कप्पे. मेंढक की ध्वनि अधिक होती है. ಶರಣಾಗತ್ ಕೋ ಶರಣ್ ನಾ ದೇನೆ ವಾಲ ವ್ಯಕ್ತಿ ಕೈಸಾ ಹೋತಾ ಹೇ. ಒಬ್ಬ ಶರಣ ನಿಮ್ಮ ಆಶ್ರಯ ಕೇಳಿ ಬಂದರೆ ನೀವು ಆಶ್ರಯ ಕೊಡಲಿಲ್ಲ ಅಂದರೆ ಅಂತಹ ವ್ಯಕ್ತಿ ಹೇಗೆ, ಪಾಪಮೈ ಹೋತಾ ಹೇ. ಪಾಪಮೈ ಅಂದರೆ ಪಾಪಿ ಅನ್ನೋ ಅರ್ಥದಲ್ಲಿ ಅದು. ಪ್ರಾಣೋನ್ ಸೆ ಭೀ ಪ್ರಿಯ ಹೋನೆ ಪರ್ ಕೌನ್ ಸಮ್ಮಾನ್ ಯೋಗ್ಯ ನಹಿ ಹೇ. ಯಾರು ಕೆಲವರು ನಮಗೆ ಪ್ರಾಣಕ್ಕಿಂತ ಹೆಚ್ಚು ಪ್ರಿಯರಾದರೂ ಅವರಿಗೆ ಸನ್ಮಾನ ಸಿಗೋದಿಲ್ಲ. ಯಾರ್ಯಾರಿಗೆ, ದೀರ್ಘರೋಗಿ, ದರಿದ್ರಿ, ಕಟುಭಾಷಿ, ಲಾಲಚಿ. ಯಾರು ದೀರ್ಘಕಾಲದಿಂದ ರೋಗಿಯಾಗಿ, ಅದು ದೀರ್ಘ ಆಗಬೇಕು, ದೀರ್ಘ ಆಗಿದೆ, ಘ ಆಗಬೇಕು, ಅದನ್ನು ನೋಡ್ಕೊಳ್ಳಿ. ದೀರ್ಘ ರೋಗಿ, ತುಂಬ ಕಾಲದಿಂದ ರೋಗಿ, ದರಿದ್ರಿ, ಕಟುಭಾಷಿ, ಕೆಟ್ಟ ಮಾತಾಡೋ, ಲಾಲ್ಚಿ ಯಾರು ದುರಾಸೆ ಪಡ್ತಾರೆ ಅವರು ನಮಗೆ ಎಷ್ಟೇ ಪ್ರಿಯರಾಗಿದ್ದರೂ ಅವರಿಗೆ ಸಮ್ಮಾನ ಕೊಡಬಾರ್ದು ಅಂತ. ಪತ್ಥರ್ ಮಾರನೆ ಪರ್ ಭಿ ವೃಕ್ಷ ಬದಲೆ ಮೇ ಕ್ಯಾ ದೇತಾ ಹೇ. ನಾವು ಕಲ್ಲನ್ನು ಎಸಿತೀವಲ್ವಾ ಮರಕ್ಕೆ, ಮಾವಿನ ಮರಕ್ಕೆ, ಆಗ ಏನು ಕೊಡುತ್ತದು ನಮಗೆ, ಹಣ್ಣನ್ನು ಕೊಡುತ್ತೆ. ಇಸ್ಕಾ ಅರ್ಥ ಹೇ ಹಿಂದಿ ಮೇ ಕ್ಯಾ ಹೇ, ಫಲ್ ದೇತಾ ಹೇ. ಕೋಯಲ್ ಕೋ ಕಿಸ್ ಋತು ಮೇ ಕೋಯಿ ನಹಿ ಪೂಚ್ತಾ. ವರ್ಷಾ ಋತು ಮೇ. ಕೋಗಿಲಿನ ಯಾವ ಋತುವಿನಲ್ಲಿ ಯಾರೂ ಕೇಳೋದಿಲ್ಲ ಅಂದರೆ ಆಗ ಕಪ್ಪೆಗಳು ಒಟ್ಟುಗುಟ್ಟುತ್ತಿರುತ್ತಲ್ವ, ಅದಕ್ಕಾಗಿ ವರ್ಷಾ ಋತು ಅಂತ ಬರಿಬೇಕು. ವರ್ಷಾ ಋತು ಅಂದರೆ ಮಳೆಗಾಲ. ಅಪ್ನೆ ಅಹಿತ್ ಕಾ ಅನುಮಾನ್ ಕರ್ಕಿಸೆ ತ್ಯಾಗನ ಉಚಿತ್ ನಹಿ ಹೇ. ಈಗ ನಮಗೇನೋ ತೊಂದರೆ ಆಗುತ್ತೋ, ಅವರಿಗೆ ಆಶ್ರಯ ಕೊಟ್ಟೆ ಅಂತ ಅಂದ್ಕೊಂಡು ನಾವು ಯಾರನ್ನು ದೂರ ಮಾಡಬಾರ್ದು, ಶರಣಾಗತ್ಕೋ ಅಂದರೆ ನಮಗೆ ನಮ್ಮ ಆಶ್ರಯ ಕೇಳಿ ಯಾರಾದರೂ ಬಂದಿರ್ತಾರಲ್ಲ ಅವರನ್ನು ನಾವು ದೂರ ಮಾಡ್ಬೋದು. ಅದರಿಂದ ನಮಗೆ ಸ್ವಲ್ಪ ತೊಂದರೆ ಆದರೂ ಪರವಾಗಿಲ್ಲ. ಹಮೇ ಉನ್ಕಾ ತ್ಯಾಗ್ ನಹಿ ಕರ್ನಾ ಚಾಹಿಯೇ. ಕಿಸೆ ಪೀಠ ದಿಖಾನೆ ಪರ್ ವಹ ಪೀಛೆ ಪೀಛೆ ಆತಿ ಹೇ. ಯಾವುದಕ್ಕೆ ನಾವು ಬೆನ್ನು ತೋರಿಸಿದ್ರೆ ನಮ್ಮ ಹಿಂದೆ ಬರುತ್ತೆ, ಎಲ್ರಿಗೂ ಗೊತ್ತಿದೆ ಇದು. ಛಾಯಾ ಕಾ ಮತ್ಲಬ್ ಯಹಾ ಲಡ್ಕಿ ನಹಿ ಹೇ, ನೆರಳು ನಮ್ಮ ಶ್ಯಾಡೋ. ಕಿಸ್ಕೆ ಪೀಛೆ ಭಾಗನೆ ಸೆ ವಹ ದೂರ ಜಾತಿ ಹೇ. ಯಾರ ಹಿಂದೆ ಹೋಗೋದ್ರಿಂದ ನಾವು ಕಿಸ್ಕೆ ಪೀಛೆ ಭಾಗನೆ ಸೆ
ನಾವು ಅದನ್ನು ಹಿಡಿಯೋದಕ್ಕೆ ಹೋದರೆ ಅದು ನಮ್ಮಿಂದ ದೂರ ಹೋಗುತ್ತೆ. ಯಾವುದು? ಸೇಮ್ ಛಾಯಾ, ನೆರಳು. ನಾವು ಹಿಡಿಯೋದಕ್ಕೆ ಹೋದರೆ ದೂರ ಹೋಗುತ್ತೆ, ನಾವು ಓಡಿದ್ರೆ ನಮ್ಮ ಹಿಂದೆ ಬರುತ್ತೆ. ಸೊ ಈ ನೆಕ್ಸ್ಟ್, ಪರಧನ್ ಪರಸ್ತ್ರೀ ಕಿ ಲಾಲಸಾ ರಖನೆ ವಾಲ ವ್ಯಕ್ತಿ ಕಿಸ್ಕೆ ಸಮಾನ ಹೇ. ಪರಧನ್ ಬೇರೆಯವರ ಹಣ, ಬೇರೆ ಹೆಂಗಸಿನ ಬಗ್ಗೆ ಆಸೆ ಇಡೋ ವ್ಯಕ್ತಿ ಯಾರಿಗೆ ಸಮಾನ? ಮನುಷ್ಯ ಕಿ देह में रहने वाले राक्षस के समान है. मनुष्य के शरीर में रहने वाले ರಾಕ್ಷಸ್ಗೆ ಸಮಾನ ಹೇ. ಮನುಷ್ಯನ ಶರೀರ ಆದರೆ ಮಾತ್ರ ಬುದ್ಧಿ ಯಾರದ್ದು? ರಾಕ್ಷಸ್ಗೆ ಸಮಾನ. ಕಿಸ್ಕಿ ಬದ್ಬೂ ಸೆ ನಿತ್ ಖಾನೆ ವಾಲೆ ಕೋ ನಹಿ ಆತಿ. ಯಾವುದರ ದುರ್ಗಂಧ ನಮಗೆ ದಿನ ತಿನ್ನೋದ್ರಿಂದ ಅವರಿಗೆ ಗೊತ್ತಾಗೋದಿಲ್ಲ? ಲಹಸುನ್. ಲಹಸುನ್ ಅಂದರೆ ಗಾರ್ಲಿಕ್, ಬೆಳ್ಳುಳ್ಳಿ. ಪ್ರತಿದಿನ ತಿನ್ನೋರಿಗೆ ಅದರ ದುರ್ಗಂಧ ಗೊತ್ತಾಗೋದಿಲ್ಲ. ಸೊ ಈ ರೀತಿ ಏನಾಯ್ತು? ಈಗ ಕಬೀರ್ ದಾಸ್ ದೋಹೆ ಆಯಿತು, ತುಳಸಿದಾಸ್ ದೋಹೆದು ಗೊತ್ತಾಗಿದೆ. ನೆಕ್ಸ್ಟು ಸೂರ್ದಾಸ್. ಸೂರ್ದಾಸಲ್ಲಿ ಊಕಿ ಮಾತ್ರ, ಬಡಿ ಉಕ್ಕಿ ಮಾತ್ರ. ಸೂರ್ದಾಸ್ಗೆ ಪದ್, ಇದನ್ನು ನಾವು ದೋಹೆ ಅಂತ ಬರೆದ್ರೆ ಹೋಯಿತು, ಮಾರ್ಕ್ಸ್ ಹೋಗೋದ್ರಲ್ಲಿ. ನಿಮಗೇನು ಬರಿಬೇಕಿಲ್ಲ, ನೀವು ಪದ್ ಲಿಖನಾ ಹೇ. ಸೂರ್ದಾಸ್ ಕಿಸ್ ಕಾವ್ಯಧಾರಕ್ಕೆ ಕವಿ ಹೇ. ಅದು ಯಾವ ಕಾವ್ಯಧಾರೆ? ಈಗ ತುಳಸಿದಾಸ್ ಅಂದ್ಕೊಳ್ಳೆ ರಾಮಭಕ್ತಿ ಕಾವ್ಯಧಾರ, ಸೂರ್ದಾಸ್ ಅಂದರೆ ಕೃಷ್ಣ ಕಾವ್ಯಧಾರಕ್ಕೆ ಕವಿ ಹೇ. ಸೂರ್ದಾಸ್ ಕಿಸ್ ಭಕ್ತಿಧಾರಕ್ಕೆ ಕವಿ ಹೇ. ಭಕ್ತಿಧಾರದಲ್ಲಿ ಎರಡಿದೆ, ಸಗುಣ ಭಕ್ತಿಧಾರ, ನಿರ್ಗುಣ ಭಕ್ತಿಧಾರ ಅಂತ. ನಿರ್ಗುಣ ಭಕ್ತಿಧಾರ ಕಬೀರ್ ದಾಸ್ ಬರ್ತಾರೆ, ಹಾಗೆ ಸಗುಣ ಭಕ್ತಿಧಾರದಲ್ಲಿ ಸೂರ್ದಾಸ್, ತುಳಸಿದಾಸ್ ಎಲ್ಲ ಬರ್ತಾರೆ. ಸಗುಣ ಭಕ್ತಿಧಾರ. ಕೃಷ್ಣ ಕಿಸ್ಕೆ ಪ್ರತಿ ಅಪ್ನಿ ಮಾ ಸೆ ಶಿಕಾಯತ್ ಕರ್ತಾ ಹೇ. ಯಾರ ಮೇಲೆ ಕಂಪ್ಲೇಂಟ್ ಮಾಡೋದು ಕೃಷ್ಣ? ಯಾರ ಮೇಲೆ ಮಾಡೋದು? ಅಪ್ನೆ ಭಾಯಿ ಬಲರಾಮ್, ತನ್ನ ಅಣ್ಣ ಇರ್ತಾನಲ್ಲ ಬಲರಾಮ್, ಬಲಭದ್ರ ಅಂತಲೂ ಹೇಳ್ತಾರೆ, ಬಲರಾಮ್ ಪರ್ವ ಶಿಕಾಯತ್ ಕರ್ತಾ ಹೇ. ಕೃಷ್ಣ ಉದ್ಧವ್ ಕೋ ಕಹಾ ಭೇಜ್ತೆ ಹೇ? ಬ್ರಜ್. ಬ್ರಜ್ ಭೇಜ್ತೆ ಹೇ. ಈ ಪ್ರಶ್ನೆ ನಿಮಗೆ ಬರೋದಿಲ್ಲ, ಯಾಕಂದರೆ ಅದು ಸಿಲೆಬಸಲ್ಲಿಲ್ಲ. ಯಶೋಧ ಕಿಸೆ ಪಾಲನೆ ಮೇ ಸುಲಾ ರಹಿ ಹೇ. ಪಾಲನ ಅಂದರೆ ತೊಟ್ಟಿಲು. ತೊಟ್ಟಿಲಲ್ಲಿ ಯಾರನ್ನ ಆಟ ಆಡಿಸ್ತಾ ಇದ್ದಾಳೆ? ಕಿಸ್ಕೋ? ಹರಿಕೋ. ನೀವು ಕೃಷ್ಣ ಅಂತ ಬರೆದ್ರೂ ನಿಮಗೆ ಮಾರ್ಕ್ ಸಿಗುತ್ತೆ. ಹರಿಕೋ ಪಾಲನೆ ಮೇ ಝುಲಾರೆ. ನೋಡಿ ಹಾಗೆ ಹೋಯಿತು 3 ಪದ್ಯದು. ಈಗ ಮೀರಾಬಾಯಿ ಇದನ್ನು ನೋಡೋಣ. 4th one. ಮೀರಾ ಕಿಸ್ಕೋ ದೇಖಕರ್ ಘಬರಾಸಿ ಗೈ ಹೇ. ಮೀರಾ ಯಾರನ್ನು ನೋಡಿ, ಯಾವುದನ್ನು ನೋಡಿ ಹೆದರ್ಕೊಂಡಿದ್ದಾಳೆ? ಬಾದಲೋಂಕು. ಆ ಪದದಲ್ಲಿ ನಿಮಗೆ ಗೊತ್ತಾಗುತ್ತೆ, ಆ ಮೋಡಗಳನ್ನು ನೋಡಿ ಅವಳು ಹೆದರಿದ್ದಾಳೆ. ಬಾದಲ್ ಅಂದರೆ ಮೋಡ, ಕ್ಲೌಡ್. मीरा सामान्य मर्यादाओं को त्याग कर किन से ज्ञान प्राप्त करती है. ಸಾಮಾನ್ಯ ಮರ್ಯಾದೆಗಳೇನಿರುತ್ತಲ್ಲ, ಒಳಗಡೆನೇ ಇರಬೇಕು ಹಾಗೆಲ್ಲ, ಅದನ್ನೆಲ್ಲ ದಾಟಿ ಜ್ಞಾನ ಪ್ರಾಪ್ತಿಗಾಗಿ ಅವಳು ಏನು ಮಾಡ್ತಾಳೆ? ಸಂತರ ಬಳಿಗೆ ಹೋಗ್ತಾಳೆ. ಸಂತೋನ್ಸೆ. ಸಂತೋನ್ಸೆ ವ ಜ್ಞಾನ ಪ್ರಾಪ್ತ ಕರ್ತಿ ಹೇ. मीरा के कृष्ण कैसे है. मीरा के कृष्ಣ ಅವಿನಾಶಿ ಹೇ. ಅವಿನಾಶಿ ಅಂದರೆ ಎಂದೆಂದಿಗೂ ನಾಶವಾಗದಂತಹ ದೇವರು ಅಂತ ಅರ್ಥ ಅಲ್ಲಿ. मीरा ने अपने जीवन में कौन सा दिया तैयार कर लिया है. ಯಾವ ದೀಪವನ್ನು ತಯಾರಿ ಮಾಡಿ ಸಿದ್ಧಗೊಳಿಸಿಟ್ಕೊಂಡಿದ್ದಾಳೆ? ಪರಮಾತ್ಮ ಕಿ ಸ್ಮೃತಿ ರೂಪಿ ದಿಯಾ ಅಂತ ಬರಿಬಹುದು, ಇಲ್ಲ ಸಾಂಸಾರಿಕ್ ವಿಷಯ ವಾಸನಾವೋನ್ಸೆ ವಿರಕ್ತಿ ರೂಪಿ ದಿಯಾ ಅಂತಲೂ ಬರಿಬಹುದು. ಎರಡನ್ನೂ ಸೇರಿಸಿ ಬರೆದರೂ ಆಗುತ್ತೆ. ಪರಮಾತ್ಮ ಕಿ ಸ್ಮೃತಿ ಸಾಂಸಾರಿಕ್ ವಿಷಯ ವಾಸನಾವೋನ್ಸೆ ವಿರಕ್ತಿ ರೂಪಿ ದಿಯಾ. ಎರಡನ್ನಲ್ಲಿ ಒಂದು ಬರೆದ್ರೂ ಆಗುತ್ತೆ, ಎರಡನ್ನು ಬರೆದ್ರೂ ಕರೆಕ್ಟೇ. ಮೀರಾ ಕಿಸ್ ಘರ್ ಮೇ ನಿವಾಸ ಕರ್ತಿ ಹೇ. ಹರಿ ಕೆ ಚರಣ್ ಕಿ ಧೂಲ್ ಮೇ. ನೋಡಿ ಎಲ್ಲಿ ಅವಳು ವಾಸ ಮಾಡೋದು ಮೀರಾಬಾಯಿ ಅಂದರೆ ಹರಿಯ ಚರಣಗಳ ಧೂಳಿನಲ್ಲಿ. ಹರಿ ಕೆ ಚರಣ್ ಕಿ ಧೂಲ್ ಮೇ ನಿವಾಸ ಕರ್ತಿ ಹೇ. ಅಷ್ಟೊಂದು ಭಕ್ತಿ ಅವಳಿಗೆ, ಮಾಧುರ್ಯ ಭಕ್ತಿ ಹಾಕಿದ್ದು. ಶ್ರೀಕೃಷ್ಣಕ್ಕೆ ಹೊಂಟೋಂ ಪರ್ ಕ್ಯಾ ಸುಶೋಭಿತ್ ಹೇ. ಇಲ್ಲಿ ನೀವು ಬಾನ್ಸುರಿ ಅಂತ ಬರೀರಿ ಸಾಕು. ಅಮೃತ ರಸ ಬರಸಾನೆ ವಾಲಿ ಬಾನ್ಸುರಿ, ಅದರ ಬದಲು ಬಾನ್ಸುರಿ ಬರೆದ್ರೆ ಸಾಕು. ಬಾನ್ಸುರಿ ಅಂದರೆ ಕೊಳಲು, ಫ್ಲೂಟ್ ಅಂತ. ಮೀರಾ ಕಿ ಭಕ್ತಿ ಕಿಸ್ ರೂಪ ಮೇ ದರ್ಶಾಯಿ ಗೈ ಹೇ. ಅಲೌಕಿಕ ಭಕ್ತಿ. ಇದು ಲೌಕಿಕ ಅಲ್ಲ, ಯಾಕಂದರೆ ಕೃಷ್ಣನ ಪ್ರೀತಿ ಮಾಡಿ ಕೃಷ್ಣ ಲೌಕಿಕ ಜಗತ್ತಿನಲ್ಲಿ ಅಲೌಕಿಕದಲ್ಲಿರೋದಲ್ಲ, ಅದಕ್ಕಾಗಿ ಅಲೌಕಿಕ ಭಕ್ತಿ. ಅದನ್ನು ನಾವು ಹೇಗೆ ಪ್ರಾಪಂಚಿಕ ಭಕ್ತಿನ ಲೌಕಿಕ ಅಂತೀವಿ, ಪಾರಮಾರ್ಥಿಕ ಭಕ್ತಿನ ನಾವು ಅಲೌಕಿಕ ಅಂತೀವಿ. ಅಲೌಕಿಕ ಭಕ್ತಿ ಬರಿಬೇಕಾಗುತ್ತೆ. ಕಿಸ್ಕಿ ಮಧುರ ಆವಾಜ್ ಸೆ ವಾತಾವರಣ ಗುಂಜಾಯಮಾನ್ ಹೋ ಗಯಾ ಹೇ. ಮೇಂಢಕ್, ಮೋರ್, ಪಪೀಹಾ, ಕೋಯಲ್ ಅಂದರೆ ಪ್ರಕೃತಿಯ ಎಲ್ಲ ಇದರದ್ದು ಜೀವಿಗಳದ್ದು ಶಬ್ದಗಳು ಏನೇನು ಬರುತ್ತದು? ಮೇಂಢಕ್ ಕಪ್ಪೆದಿರ್ಬೋದು, ಮೋರ್ ನವಿಲಿದು, ಪಪೀಹ ಮತ್ತು ಕೋಯಲ್ದು, ಕೋಗಿಲೆದು ಎಲ್ಲದರದ್ದು ಬರುತ್ತೆ. ಸೊ ಇಲ್ಲಿ ಒಟ್ಟು ಏನಾಯ್ತು, ಈಗ ಮಧ್ಯಕಾಲೀನ ಕವಿತಾದಲ್ಲಿ 4 ಪದ್ಯದ ನೋಡಿದ್ದೀವಿ. ಅಲ್ಲಿ 4ರಿಂದ ಮಿನಿಮಮ್ ಒಂದು 5 ಕ್ವೆಶನ್ಸ್ ಬಂದೇ ಬರುತ್ತೆ. ಸೊ 5 ಮಾರ್ಕ್ಸ್ ಅಲ್ಲಿ ಬಂತು. ಸಂದರ್ಭದಲ್ಲಿ ಬರೋದ್ರಿಂದ ಒಂದು 5 ಮಾರ್ಕ್ಸ್ 10 ಆಯಿತು. ಇನ್ನು ನಾವು
ಆಧುನಿಕ ಕವಿತಾದಲ್ಲಿ ಒಂದು 4 ಪದ್ಯಗಳಿದೆಯಲ್ಲ, ಅದನ್ನು ನೀವು ನೋಡಿಕೊಂಡ್ರೆ ಅಲ್ಲಿ ಒಂದು 5 ಮಾರ್ಕ್ಸ್, ಟೋಟಲ್ 15 ಮಾರ್ಕ್ಸ್ ಕನ್ಫರ್ಮ್ ಆಗಿ ಈ ಜಸ್ಟ್ ಒಂದು ವಿಡಿಯೋ 20 ಮಿನಿಟ್ಸ್ ವಿಡಿಯೋ ನೋಡೋದ್ರಿಂದ ನಿಮಗೆ ಬರುತ್ತೆ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ. ಮನುಷ್ಯತಾ ಕವಿತಾಕ್ಕೆ ಅನುಸಾರ ಮನುಷ್ಯತಾ ಅಂದ್ಕೊಳ್ಳಿ ನಿಮಗೆ ಮೈಥಿಲಿ ಶರಣ್ ಗುಪ್ತ ಬರೆದಿರೋದು ಅಂತ ನೆನಪಿಗೆ ಬಂದುಬಿಡಬೇಕು. ಅದನ್ನು ಕಲ್ತ್ಕೊಳ್ಳಿ, ಯಾಕಂದ್ರೆ ಫಸ್ಟ್ ಏನು ಹೇಳಿದ್ದೀನಲ್ಲ ಯಾರು ಬರೆದಿರೋದು ಅಂತ ಕವಿ. ಮನುಷ್ಯತಾ ಕವಿತಾಕ್ಕೆ ಅನುಸಾರ ಕೌನ್ ಬಹು ದಯಾವಾನ್ ಹೇ ಈಶ್ವರ್. ಯಾರಿಗೆ ದಯಾವಾನ್ ಅಂತ ಹೇಳ್ತಾರೆ? ಈಶ್ವರ್ಗೆ, ಅಂದರೆ ಭಗವಾನ್. ಮನುಷ್ಯ ಕೋ ಅಪನೆ ಚುನೆ ಹುಯೇ ಮಾರ್ಗ ಪರ್ ಕಿಸ್ ತರಹ ಚಲನಾ ಚಾಹಿಯೇ. ಈಗ ನೀವು ಯಾವುದೋ ಒಂದು ಮಾರ್ಗವನ್ನು ಆಯ್ಕೆ ಮಾಡಿಕೊಂಡ್ರೆ ಹೇಗೆ ಹೋಗಬೇಕು? ಬೇಸರ ಮಾಡ್ಕೊಂಡು ಹೋಗಬೇಕಾ? ನಹಿ, ಕೈಸೆ ಚಲನಾ ಹೇ? ಖುಷಿ ಸೆ ಚಲನಾ ಚಾಹಿಯೇ. ನೀವು ಆರಿಸಿಕೊಂಡ ಮಾರ್ಗದಲ್ಲಿ ಖುಷಿಯಲ್ಲಿ ಮುಂದೆ ಹೋಗಿ ಅಂತ. ನಿಜ ತಾನೆ? मनुष्यता कविता के अनुसार आकाश में कौन खड़ा है? ಆಕಾಶ ಮೇ ಕೌನ್ ಖಡಾ ಹೇ? ಅಸಂಖ್ಯ ದೇವತಾ. ಆಕಾಶದಲ್ಲಿ ಅದಕ್ಕೆ ದೇವರು ಅಂದ್ಕೊಳ್ಳೆ ಮೇಲೆ ನೋಡ್ತೀವಿ ನೋಡಿ, ಅಸಂಖ್ಯ ದೇವತೆಗಳು ನಿಂತಿದ್ದಾರೆ, ಅಂದರೆ ಲೆಕ್ಕವಿಲ್ಲದಷ್ಟು, ಲೆಕ್ಕವೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಮೈಥಿಲಿ ಶರಣ್ ಗುಪ್ತ ಜಿ ಕೆ ಅನುಸಾರ ಕಿಸ್ ಆದ್ಮಿ ಕಾ ಜೀನಾ ಯಾ ಮರನಾ ಅರ್ಥಹೀನ ಹೇ? ಯಾವ ವ್ಯಕ್ತಿ ಬದುಕಿದ್ರು ಸಾಯೋದು ಏನಕ್ಕೂ ಅರ್ಥವೇ ಇಲ್ಲ. ಜೋ ಅಪನೆ ಸ್ವಾರ್ಥಕ್ಕೆ ಲಿಯೇ ಜೀತಾ ಹೇ. ಜೋ ಅಂದರೆ ಯಾರು ತನ್ನ ಸ್ವಾರ್ಥಕ್ಕಾಗಿ ಬದುಕ್ತಾನಲ್ಲ ಅವನು ಬದುಕಿದ್ದು ಒಂದೇ, ಸತ್ತರು ಒಂದೇ. ಜೋ ಅಪನೆ ಸ್ವಾರ್ಥಕ್ಕೆ ಲಿಯೇ ಜೀತಾ ಹೇ. ಉದಾರ ವ್ಯಕ್ತಿ ಕೋ ಕೌನ್ ಪೂಜ್ತಾ ಹೇ? ಉದಾರ ವ್ಯಕ್ತಿ, ಯಾರು ಉದಾರತೆಯನ್ನು ತೋರಿಸ್ತಾನಲ್ಲ ಅವನನ್ನು ಯಾರು ಪೂಜಿಸ್ತಾರೆ ಗೊತ್ತಾ? ಪ್ರಕೃತಿ, ಸೃಷ್ಟಿ ಪೂಜ್ತಿ ಹೇ. ನೀವು ಸೃಷ್ಟಿ, ಇಡೀ ಸೃಷ್ಟಿಯೇ ಪೂಜೆ ಮಾಡುತ್ತೆ, ಅಂದರೆ ಎಲ್ಲರೂ ಪೂಜಿಸ್ತಾರೆ ಅನ್ನೋ ಅರ್ಥ ಬರುತ್ತೆ. ಕವಿ ಕೆ ಅನುಸಾರ ಸಚ್ಚಾ ಮನುಷ್ಯ ಕೌನ್ ಹೇ? ನಿಜವಾದ ಮನುಷ್ಯನ ಯಾರು ಅಂತ ಕರಿಬೋದು? ಮನುಷ್ಯಕ್ಕೆ ಕಲ್ಯಾಣಕ್ಕೆ ಲಿಯೇ ಮರ್ತಾ ಜೀತಾ ಹೇ. ಜೋ ಮನುಷ್ಯಕ್ಕೆ ಕಲ್ಯಾಣ, ಜೋ ಅಂತ ಸೇರಿಸ್ಕೊಂಡು ಬರೀರಿ. ಜೋ ಮನುಷ್ಯಕ್ಕೆ ಕಲ್ಯಾಣಕ್ಕೆ ಲಿಯೇ ಮರ್ತಾ ಅವ್ರ ಜೀತಾ ಹೇ. ಜೀತಾ ಅವ್ರ ಮರ್ತಾ ಹೇ, ಅವನನ್ನು ನಾವು ಸಚ್ಚಾ ಮನುಷ್ಯ ಅಂತ ಹೇಳ್ಬೋದು. ಸ್ವಾರ್ಥಕ್ಕೆ ಲಿಯೇ ಜೀನೆ ವಾಲಾ ನಹಿ. ಕವಿ ಕಿಸೆ ಮನುಷ್ಯ ಮಾನ್ತೆ ಹೇ? ಜೋ ಪರೋಪಕಾರಿ ಹೋ. ಪರೋಪಕಾರ ಮಾಡೋರನ್ನ ಮನುಷ್ಯ ಅಂತ ಕರೀತಾರೆ ನೋಡಿ. ಪರೋಪಕಾರ ಮಾಡಲಿಲ್ಲ, ಸ್ವಾರ್ಥಿ ಆದರೆ ನಾವು ಮನುಷ್ಯರು ಅಲ್ವೇ ಅಲ್ಲ. ಮನುಷ್ಯಕ್ಕೋ ಕಿಸ್ ಚೀಸ್ ಕಿ ಘಮಂಡ್ ನಹಿ ಕರ್ನಿ ಚಾಹಿಯೇ. ಯಾವ ವಸ್ತುವಿನ ಅಹಂಕಾರ ಇರಬಾರ್ದು ಹೇಳಿ? ಯಶ್, ಧನ್, ದೌಲತ್ ಅಲ್ಲ, ಅದು ಅಲ್ಪ ಪ್ರಾಣ ಆಗಬೇಕು. ಯಶ್, ಅದು ಟೈಪಿಂಗ್ ಎರರ್ ಕೆಲವು ಬಂದಿರುತ್ತೆ. ಯಶ್, ಧನ್, ದೌಲತ್. ಯಶಸ್ಸು, ಧನ್, ಹಣ ಮತ್ತು ದೌಲತ್, ಸಂಪತ್ತಿನ ಅಹಂಕಾರ ನಮಗೆ ಇರಬಾರ್ದು. ಸಭಿ ಕೆ ಆತ್ಮ ಮೇ ಕೌನ್ ನಿವಾಸ ಕರ್ತಾ ಹೇ? ಆತ್ಮದಲ್ಲಿ ಪರಮಾತ್ಮ. ಈಸಿ ಕ್ವೆಶ್ಚನ್, ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಮನುಷ್ಯತಾ ಕವಿತಾಕ್ಕೆ ಕವಿ ಕೌನ್ ಹೇ? ಮೈಥಿಲಿ ಶರಣ್ ಗುಪ್ತ. ಮಿನಿಮಮ್ ಒಂದು ಕ್ವೆಶ್ಚನ್ ಆದರೂ ಈ ಥರ ಇದ್ದೇ ಇರ್ತದೆ. ಇಸ್ ಕವಿತಾಕ್ಕೆ ಕವಿ ಕೌನ್ ಹೇ ಅಂತ. ಅದನ್ನು ನೀವು ಇದು ಮಾಡ್ಕೊಳ್ಳಿ, ನೆನ್ಪು ಮಾಡ್ಕೊಂಡು ಇಟ್ಕೊಳ್ಳಿ, ಯಾಕಂದರೆ ಖಂಡಿತ ಬಂದೇ ಬರುತ್ತೆ. ಈಸಿಯಾಗಿ ನೀವು 15 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಜೂಹಿ ಕಿ ಕಲಿ ಕವಿತಾ से संबंधित एक अंक के प्रश्न. सूर्यकांत त्रिपाठी निराला बर्दिरोದು. जूही की कली कविता में किसका वर्णन हुआ है? यहाँ जो कली प्रकृति का, ನೀವು जूही की कली का वर्णन हुआ है ಅಂತ ಬರಿಬೋದು. प्रकृति का वर्णन हुआ है ಅಂತಾನು ಬರಿಬೋದು. प्रकृति का वर्णन हुआ है. ये छायावादी कवि है, प्रकृति का वर्णन करते हैं, मानवीकरण करते हैं. ಪವನ್ ಕಿಸ್ಕಾ ಪ್ರತೀಕ್ ಹೇ? ನಾಯಕ ಕ ಪ್ರತೀಕ್ ಹೇ. ಪವನ್ ಇಲ್ಲಿ ಯಾರಿಗೆ ಹೇಳ್ತಾ ಇರೋದು? ನಾಯಕ. ನಾಯಿಕ ಹಾಗಾದ್ರೆ ಯಾರು? ಜೂಹಿ ಕಿ ಕಲಿ ನಾಯಿಕ ಹೇ, ಪವನ್ ನಾಯಕ್ ಹೇ. ಅವರಿಬ್ಬರು ಹೇಗೆ ಸೇರ್ತಾರೆ ಅದನ್ನೇ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಜೂಹಿ ಕಿ ಕಲಿ ಕಾ ವರ್ಣನ್ ಕಿಸ್ ರೂಪ್ ಮೇ ಹುವಾ ಹೇ? ನೋಡಿ ಅದೇ ಸೇಮ್ ಕ್ವೆಶ್ಚನ್ ಬಂತು. ನಾಯಿಕಾಕ್ಕೆ ರೂಪ್ ಮೇ. ನೋಡಿ ಹೀರೋ ಹೀರೋಯಿನ್ ಥರ ಬಂತು ನಿಮಗೆ, ಸ್ಟೋರಿ ಈ ಥರ ಆಗುತ್ತಿದ್ದು ನೋಡಿ. ಜೂಹಿ ಕಿ ಕಲಿ ಕಾ ವರ್ಣನ್ ನಾಯಿಕಾಕ್ಕೆ ರೂಪ್ ಮೇ ಹುವಾ ಹೇ. ಪ್ರಸ್ತುತ ಕವಿತಾ ಮೇ ಕಿಸ್ಕಾ ಮಾನವೀಕರಣ ಹುವಾ ಹೇ? ಮಾನವೀಕರಣಗೊಳ್ಳೋದು ಅಂದರೆ ಪ್ರಕೃತಿಯಲ್ಲಿ ಮಾನವನನ್ನು ನೋಡೋದು, ಅಂದರೆ ಪ್ರಕೃತಿಕ ಮಾನವೀಕರಣ ಹುವಾ ಹೇ. ಛಾಯಾವಾದಿ ಕವಿಗಳ ಮೇನ್ ಲಕ್ಷಣನೇ ಇದು. ಜೂಹಿ ಕಿ ಕಲಿ ಕವಿತಾ ಕೋ ಕ್ಯಾ ಮಾನಾ ಜಾತಾ ಹೇ? ಖಡಿ ಬೋಲಿ ಹಿಂದಿ ಕಾ ಪಹಲಾ ಕಾವ್ಯ ಮಾನಾ ಜಾತಾ ಹೇ. ಖಡಿ ಬೋಲಿ ಹಿಂದಿ ಕಾ ಪಹಲಾ ಕಾವ್ಯ. ನೋಡಿ ಖಡಿ ಬೋಲಿ ಹಿಂದಿನಲ್ಲಿ ಮೊದಲ ಇಂತಹ ರಚನೆ ಮಾಡಿದ್ದು ಯಾರು? ಅವರು ಸೂರ್ಯಕಾಂತ್ ತ್ರಿಪಾಠಿ ನಿರಾಲ. ಸೊ ಈಗ ನಿಮಗೆ ಇದಾಯಿತು. ನೆಕ್ಸ್ಟ್ ಅಗಲಾ ಪದ್ಯ ಪುತ್ಲಿ ಮೇ ಸಂಸಾರ್, ಅರುಣ್ ಕಮಲ್ ಇಸ್ಕೆ ಕವಿ ಹೇ. ಇದರಲ್ಲಿ 1 ಮಾರ್ಕ್ ಕ್ವೆಶನ್ಸ್ ನೋಡೋಣ. ಪುತ್ಲಿ ಮೇ ಸಂಸಾರ್ ಕವಿತಾಕ್ಕೆ ಕವಿ ಕೌನ್ ಹೇ? ಶುರುನಲ್ಲೇ ಕಲ್ತಿದ್ದೀರಾ. ಸೊ ಅರುಣ್ ಕಮಲ್. ಪ್ರತಿಯೋಗಿ ಕಹಾನ್ ತಾಕ್ ರಹಾ ಹೇ? ತಾಕ್ನ ಅಂದರೆ ನೋಡೋದು. यहाँ प्रतियोगिता में भाग लेने वाला कहाँ ताक रहा है?
ಪ್ರತಿಭಾಗಿ ಅಂತಲೂ ಹೇಳ್ಬೋದು, ಪಾರ್ಟಿಸಿಪೆಂಟ್. ಎಲ್ಲಿ ನೋಡ್ತಿದ್ದಾನೆ? ನೀಚೆ ತೇಲ್ಕೆ ಕುಂಡುಮೆ, ನೀಚೆ ಕೆಳಗಡೆ ಆ ಎಣ್ಣೆಯ ಏನು ಕುಂಡ ಇದೆಯಲ್ಲ, ಆ ಎಣ್ಣೆ ಹಾಕಿ ಹಾಕಿದಾರಲ್ಲ ಅಲ್ಲಿ ನೋಡ್ತಾ ಇದ್ದಾನೆ. ಪ್ರತಿಯೋಗಿ ಕೋ ಕಿಸ್ಕಿ ಗಂಧ ಲಗ್ ರಹಿ ಹೇ, ಯಾವುದರದ ಪರಿಮಳ ಬರ್ತಾ ಇದೆ? ಮಛಲಿ ಕಿ ನದಿ ಕಿ ಗಂಧ, ಮಛಲಿ ಕಿ ನದಿ ಕಿ ಗಂಧ ಲಗ್ ರಹಿ ಹೇ, ಅದರ ಸುವಾಸನೆ ಬರ್ತಾ ಇದೆ. ಪ್ರತಿಯೋಗಿ ಕೋ ಕೇವಲ್ ಕ್ಯಾ ದೇಖ್ನಾ ಥಾ, ಆ್ಯಕ್ಚುಲಿ ಆ ಪ್ರತಿಯೋಗಿಗೆ ಏನನ್ನು ಮಾತ್ರ ನೋಡೋಕೆ ಹೇಳಿದ್ದು? ಆಂಖ್ ಕಾ ಗೋಲಾ ಅಥವಾ ಆಂಖ್ ಕಿ ಪುತ್ಲಿ, ಅದನ್ನು ಮಾತ್ರ ನೋಡಬೇಕಿತ್ತು, ಬೇರೆ ಏನೂ ನೋಡೋ ಹಾಗಿರಲಿಲ್ಲ. ಆದರೆ ಅವ್ರಿಗೆ ಇಡೀ ಪ್ರಪಂಚನೇ ಕಾಣಿಸ್ತಾ ಇದೆ. ಪುತ್ಲಿ ಮೇ ಕ್ಯಾ ದಿಖ್ ರಹಾ ಹೇ? ಸಾರಾ ಸಂಸಾರ್. ನೋಡಿ, ಅಲ್ಲೇ ಅರ್ಥ ಮಾಡ್ಕೊಂಡ್ಬಿಟ್ರೆ ಈಸಿ ನೋಡಿ, ಸಾರಾ ಸಂಸಾರ್, ಇಡೀ ಪ್ರಪಂಚ ಕಾಣಿಸ್ತಾ ಇದೆ. ಸೊ ಇದು ಆಯಿತು. ಇನ್ನು ಲಾಸ್ಟ್ ಒನ್, ಬೇಜಗಹ್, ಅನಾಮಿಕ ಇದ್ರದ್ದು. ಕೌನ್ ಕೌನ್ ಅಪ್ನಿ ಜಗಹ ಸೆ ಗಿರ್ ಕರ್ ಕಹೀ ಕೆ ನಹೀ ರಹತೆ, ಯಾರ್ಯಾರು ತಮ್ಮ ಜಾಗದಿಂದ ಬಿದ್ದು ಅವರಿಗೆ ಮಹತ್ವನೇ ಇರೋದಿಲ್ಲ. ಯಾರ್ಯಾರಿದೆ, ಯಾವ್ಯಾವ ವಸ್ತುಗಳಿದೆ ಮತ್ತು ಯಾವ್ಯಾವ ವ್ಯಕ್ತಿಗಳು? ಏಕ್ ಕೇಶ್, ತಲೆ ಕೂದಲು ಬಿದ್ದೋದ್ರೆ ಮತ್ತೆ ಕೂದಲು ಬಿದ್ದಿದ್ದನ್ನು ಅಯ್ಯೋ ನನ್ನ ಕೂದಲು ಬಿದ್ದು ಹೋಗ್ತಿದೆ ಕೆಳಗಡೆ ಅಂತ ಮತ್ತೆ ಸೇರಿಸ್ಕೊಳ್ತೀವ? ಇಲ್ಲ. ಔರತ್ ಕಾಬಿ, ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಔರತ್ ಕಾಬಿ ಅವ್ರ ನಾಖೂನ್, ಉಗುರು ಅಷ್ಟೇ. ಒಂದು ಸಲ ಉಗುರು ನಮ್ಮ ಬೆರಳಿಂದ ಹೊರಗಡೆ ಹೋಯಿತು ಅಂದರೆ ಅದರದ್ದು ಮಹತ್ವ ಇಲ್ಲ, ಅದನ್ನು ಬಿಸಾಡ್ತೀವಿ. ಕೇಶ್, ಔರತ್, ಅವ್ರ ನಾಖೂನ್, ಇದೊಂದು ಸಂಸ್ಕೃತ ಶ್ಲೋಕದಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ ಅವರು ಟೀಚರ್. ಸಂಸ್ಕೃತ ಟೀಚರ್ ಕಿಸ್ಕಾ ಅನ್ವಯ ಕರ್ತೆ ಥೇ? ಶ್ಲೋಕ, ಒಂದು ಶ್ಲೋಕ ಇದೆ, ಆ ಶ್ಲೋಕವನ್ನು ವಿವರಿಸಬೇಕಾದ್ರೆ ಇದನ್ನು ಹೇಳಿದ್ದಾರೆ. ಅಂದರೆ ಈ ಮೂರದ ಮಹತ್ವ ಇರೋದಿಲ್ಲ ಅಂತ. ಮಾರೇ ಡರ್ಕೆ ಲಡ್ಕಿಯಾ ಕಹಾ ಜಾತಿ ಥಿ ಅಪ್ನಿ ಕಹಾ ಸಿಮಟ್ ಜಾತಿ ಥಿ, ಮಾರೇ ಡರ್ಕೆ, ಹೆದರಿಕೆಯಿಂದ ಹುಡುಗಿರೆಲ್ಲ ಅಲ್ಲೇ ಒಂಥರ ಹೆದರು ಕೂತ್ಕೊಳ್ತಾ ಇದ್ರಂತೆ. ಅಪ್ನಿ ಜಗಹ ಪರ್, ಅಪ್ನಿ ಜಗಹ ಮೇ ಅಥವಾ ಜಗಹ ಪರ್, ತಮ್ಮ ಜಾಗದಲ್ಲಿ ಅವರು ಹಾಗೆ ಮುದುರುಕೊಂಡೆ ಕೂತ್ಕೊಂಡು ಬಿಡ್ತಾ ಇದ್ರಂತೆ, ಅಂದರೆ ಹೆದರ್ಕೊಂಡು ಕೂತ್ಕೊಳ್ತಾ ಇದ್ರು. ಡರ್ ಜಾತಿ ಥಿ. ಕವಯಿತ್ರಿನೇ ಜಗಹ ಕ್ಯಾ ಹೋತಿ ಹೇ ಕಬ್ ಜಾನ್ ಲಿಯಾ, ಜಗಹ ಅಂದರೆ ಸ್ಥಾನ ಅನ್ನೋದೇನು ಅನ್ನೋದನ್ನು ಯಾವಾಗ ತಿಳ್ಕೊಂಡ್ರು? ಪೆಹಲಿ ಕಕ್ಷಾ ಮೇ ಹಿ, ಅಂದರೆ ಲಡ್ಕಿ ಕಿ ಜಗಹ ಕ್ಯಾ ಹೋತಿ ಹೇ ಅಂದರೆ ಹುಡುಗಿಗೆ ಸ್ಥಾನ ಯಾವುದು? ಪೆಹಲಿ ಕಕ್ಷಾ ಅಂದರೆ ಅವ್ರಿಗೆ ಯಾವುದೇ ಸ್ಥಾನ ಇಲ್ಲ ಅನ್ನೋದು ಅವ್ರಿಗೆ ಆಗಲೇ ಗೊತ್ತಾಗಿತ್ತು. ಬೇಜಗಹ ಕವಿತಾ ಕೆ ರಚನಾಕಾರ ಹೇ ಅನಾಮಿಕಾ, ಕವಯಿತ್ರಿ ಹೇ ಅನಾಮಿಕಾ. ಕವಯಿತ್ರಿ ಕೆ ಅನುಸಾರ ಲಡ್ಕಿಯಾँ ಕ್ಯಾ ಹೋತಿ ಹೇ? ಹವಾ, ಧೂಪ್ ಅವ್ರ ಮಿಟ್ಟಿ. ಮಿಟ್ಟಿ ಅನ್ನೋದನ್ನು ಟಾದು ಅಲ್ಪ ಪ್ರಾಣ ಬರೀರಿ. ಹವಾ, ಗಾಳಿ ಇದ್ದಾಗಂತೆ ಹುಡುಗಿಯರು, ಬಿಸಿಲು ಇದ್ದಾಗೆ, ಮತ್ತು ಮಿಟ್ಟಿ, ಇವು ಮೂರಕ್ಕೂ ತನ್ನದೇ ಆದ ಜಾಗ ಇರೋದಿಲ್ಲ, ಆದರೆ ಎಲ್ಲ ಕಡೆ ಇರುತ್ತೆ. ಹಾಗೆ ಹುಡುಗಿಗೆ ತನ್ನದೇ ಆದ ಜಾಗ ಇಲ್ಲ, ಆದರೆ ಆಕೆಯ ಅಸ್ತಿತ್ವ ಎಲ್ಲ ಕಡೆ ಬೇಕೇ ಬೇಕಾಗಿದೆ. ಕವಯಿತ್ರಿ ಸಾರೇ ಸಂದರ್ಭಕ್ಕೆ ಪಾರ್ ಕೈಸೆ ಉಡ್ಕರ್ ಪಹುಂಚಿ ಹೇ? ಮುಷ್ಕಿಲೋನ್ಸೆ, ಆದರೂ ಇದೆಲ್ಲವನ್ನು ದಾಟಿ ಮುಂದೆ ಹೋಗೋ ಪ್ರಯತ್ನ ಮಾಡಿದ್ದಾಳೆ. ಯಾರು ಮಾಡಿದ್ದಾರೆ? ಕವಯಿತ್ರಿ. ಅನಾಮಿಕಾ ಮುಷ್ಕಿಲೋನ್ಸೆ ಅಂದರೆ ಕಷ್ಟಗಳನ್ನು ದಾಟಿ. ಶ್ಲೋಕ ಕಾನ್ವಯ ಕೌನ್ ಕರ್ತೆ ಹೇ? ಸಂಸ್ಕೃತ ಟೀಚರ್. ಕವಯಿತ್ರಿ ಕಿಸ್ ಥರ ಸಮझी पड़ी जाने की कामना करती है, ಹೇಗೆ ತನ್ನನ್ನು ಓದಿ ಅರ್ಥ ಮಾಡ್ಕೋಬೇಕು ಅಂದ್ಕೊಳ್ತಾಳೆ? ಸಂತ ತುಕಾರಾಮ್ ಕಾ ಕೋಯಿ ಅಧೂರಾ ಅಭಂಗ್, ಸಂತ ತುಕಾರಾಮ್ एक संत कवि है महाराष्ट्र के, उनका कोई अधूरा अभंग, उनकी रचनाएं अभंग कहलाती है. अधूरा ಅಂದರೆ ಅಪೂರ್ಣಗೊಳ್ಳದ ಅಭಂಗ್. लड़का लड़की के बीच में भेदभाव कहाँ से शुरू होती है? ಈ ಹುಡುಗ ಮತ್ತು ಹುಡುಗಿ ಮಧ್ಯೆ ಭೇದ ಭಾವ ಶುರುವಾಗೋದು ಎಲ್ಲಿಂದ? घर परिवार से ही, ಮನೆಯಿಂದಲೇ ಶುರುವಾಗ್ಬಿಡುತ್ತೆ. तो इस प्रकार इतने सारे प्रश्नों को अगर आप सीखेंगे तो आपको पूरे 10 अंक, और वहाँ शुरू में जो मैंने कहा है ना, ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ದೀನಲ್ಲೇ ಕವಿಯ ಹೆಸರು ಮತ್ತು ಕವಿತೆ ಅದರ ಹೆಸರನ್ನು ತಿಳ್ಕೊಂಡ್ರೆ ಅಲ್ಲೊಂದು 5 ಮಾರ್ಕ್ಸು, ಟೋಟಲ್ 15 ಮಾರ್ಕ್ಸನ್ನು ನಾವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಆಲ್ ದ ಬೆಸ್ಟ್, ಎಕ್ಸಾಮ್ಗೆ ಚೆನ್ನಾಗಿ ಬರೀರಿ. सुनने के लिए आप सबको धन्यवाद.